ಸರಿ ಅಮ್ಮ. ಬಾಯ್ ಅಮ್ಮ. ಇವರಿಬ್ರು ಮದ್ವೆ ಆದ್ಮೇಲೆ ಇವತ್ತೇ ನನಗೆ ಇಷ್ಟೊಂದು ನೆಮ್ಮದಿ ಅನ್ಸಿದ್ದು. ಈಗ ನಂದು ಒಂದು ಸಂಸಾರ ಅಂತ ಅನಿಸ್ತಾ ಇದೆ. ಮನ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆಂಟಿ, ನಿಮ್ ಖುಷಿ ನೋಡ್ತಾ ಇದ್ರೆ ನನಗೂ ತುಂಬಾ ಖುಷಿ ಆಗ್ತಿದೆ. ನಾನು ಯಾವಾಗ್ಲೂ ಹೀಗೆ ಇರ್ಬೇಕು ಅಂದ್ರೆ ಸಮಸ್ಯೆಗಳೆಲ್ಲ ಬೇಗ ಮುಗಿಬೇಕು. ಪಲ್ಲವಿ ವಿಕ್ರಾಂತ್ ಒಂದಾಗ್ಬೇಕು. ಆ ಕನ್ಸೆಲ್ಲ ಕಾಣ್ಬೇಡಿ ಆಂಟಿ, ಅದಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ. ಹೌ ಡೇರ್ ಯು ವಿಕ್ರಾಂತ್! ನನ್ ಮುಂದೆನೆ ಆ ಪಲ್ಲವಿನ ಬೇಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀಯಾ? ನನ್ ಮುಂದೆನೆ ಸೊಂಟ ಹಿಡ್ಕೊಳ್ತೀಯಾ? ಕಾಲೇಜಲ್ಲಿ ಸ್ಟಡೀಸ್ ಮಾಡುವಾಗ ಯಾರಾದ್ರೂ ಸುಮ್ಮನೆ ನಿನ್ನ ಟಚ್ ಮಾಡಿದ್ರು, ಟಚ್ ಮಾಡೋದಿರ್ಲಿ, ಜಸ್ಟ್ ನಿನ್ ಕಡೆ ನೋಡಿದ್ರು ನಾನು ಹೋಗಿ ಅವ್ರ ಕೆನ್ನೆಗೆ ಬಾರಿಸ್ತಾ ಇದ್ದೆ. ಬಟ್ ಈಗ ಆ ಪಲ್ಲವಿ ನಿನ್ನ ಹಗ್ ಮಾಡ್ಕೋತಾಳೆ, ನಿನ್ ಕೈಯಲ್ಲಿ ಕುಂಕುಮ ಇಡ್ಸ್ಕೋತಾಳೆ. ಆದ್ರೆ ನನ್ ಕೈಲಿ ಏನು ಮಾಡಕ್ ಆಗ್ತಿಲ್ವಲ್ಲ. ಇಷ್ಟೊತ್ತಾಯ್ತು ಹೋಗಿ, ಇನ್ನೂ ಅವಳ ಜೊತೆ ಏನ್ ಮಾಡ್ತಿದ್ದಾನೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡ್ಲಾ? ಪಲ್ಲವಿ ಬದುಕಿರೋವರೆಗೂ ನನ್ಗೆ ನನ್ ವಿಕ್ಕಿ ಸಿಗಲ್ಲ. ಅವ್ನ್ ಮೊದಲನೇ ಹೆಂಡತಿ ಕತೆ ಹೇಗ್ ಮುಗಿಸಿದ್ನೋ ಈ ಪಲ್ಲವಿ ಕತೆನೂ ಹಾಗೆ ಮುಗಿಸ್ಬಿಡ್ತೀನಿ. ಒಂದ್ಸಲಿ ಹೇಗೋ ಕೊಲೆ ಮಾಡಿ ಬಚಾವಾದೆ ಅಂತಂದ್ರೆ ಪ್ರತಿ ಸಲಿ ಹಾಗೆ ಬಚಾವಾಗ್ತೀನಿ ಅಂತ ಹೇಳಕ್ ಆಗಲ್ಲ. ನಾನ್ ಒಂದ್ಸಲ ಮಾಡಿದ ತಪ್ಪಿಗೆ ನನ್ ವಿಕ್ಕಿಯಿಂದ 6 ವರ್ಷ ದೂರ ಇರ್ಬೇಕಾಯ್ತು. ಆ 6 ವರ್ಷದ ಗ್ಯಾಪ್ ಅಲ್ಲಿ ಅವನಿಗೆ ಇನ್ಯಾರ ಮೇಲೋ ಲವ್ ಆಗೋಯ್ತು. ಮತ್ತೆ ನಾನ್ ಮಾಡೋ ಮಿಸ್ಟೇಕ್ ಇಂದ ನನ್ ವಿಕ್ಕಿಯಿಂದ ನನ್ ಒಂದ್ ಕ್ಷಣನೂ ದೂರ ಆಗ್ಬಾರ್ದು. ನನ್ನನ್ನ ಅವನಿಂದ ದೂರ ಮಾಡೋ ಯಾವ ಸಣ್ಣ ಮಿಸ್ಟೇಕ್ ಕೂಡ ನಾನು ಮಾಡೋದಿಲ್ಲ. ಬಟ್ ಸ್ಟಿಲ್ ಆ ಪಲ್ಲವಿನ ಮಾತ್ರ ವಿಕ್ಕಿ ಲೈಫಿಂದ ಹೇಗಾದ್ರೂ ಆಚೆ ಹಾಕ್ಬೇಕು. ಏನ್ ಮಾಡ್ಲಿ ನಾನು, ಏನ್ ಮಾಡ್ಲಿ? ಕಮಾನ್ ನಿಶ್ವಿಕಾ, ಏನಾದ್ರೂ ಯೋಚನೆ ಮಾಡು. ಥಿಂಕ್.
ಮೇಡಮ್ ಅವ್ರಿಗೆ ಮನೆ ದಾರಿ ಈಗ ಸಿಕ್ತಾ? ಅಲ್ಲ, ಕೆಲ್ಸದ ನೆಪ ಹಿಡ್ಕೊಂಡು ಊರೂರು ಅಳಿಯೋಕ್ಕೆ ನಿನ್ಗೆ ಯಾಕೆ ಮನೆ ಮಠ? ನೋಡು, ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ಮಾಡು. ನನ್ ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ನೀನು ನಿಂದೆಷ್ಟಿದೆ ಅಷ್ಟು ನೋಡ್ಕೊಂಡಿದ್ರೆ, ನನ್ನ ಹೆಂಡ್ತಿಗೆ ನನ್ನ ಬಗ್ಗೆ ಚಾಡಿ ಹೇಳಿ ಸಂಸಾರ ಹಾಳು ಮಾಡದೆ ಇದ್ದಿದ್ರೆ ನಾನಿವತ್ತು ನಿಮ್ಮ ಮನೆಗೂ ಬರ್ತಾ ಇರಲಿಲ್ಲ, ನೀನು ಕೆಣಕ್ತಾನೂ ಇರಲಿಲ್ಲ. ನಿನ್ನ ಹತ್ರ ನನಗೇನ್ ಮಾತು? ನಿಂತ್ಕೋ. ಎಲ್ಲೋಗಿದ್ದೆ? ಯಾರ ಜೊತೆ ಹೋಗಿದ್ದೆ? ಮಗಳು ಬೆನ್ನಿಂದೆ ಬಾರಿ ಕಳ್ಳಾಟ ಆಡ್ತಿದ್ಯಾ? ಇವತ್ತೆಲ್ಲ ನಾಳೆ ಇಟ್ಕೊಡ್ತೀನಿ. ನಾಲ್ಗೆ ಬೇಗ ಹಿಡಿದು ಮಾತಾಡು. ನನಗ್ ಕಳ್ಳಾಟ ಆಡ್ತಿದ್ಯಾ ಅಂತ ಕೇಳೋದಕ್ ಮುಂಚೆ ಆ ಪ್ರಶ್ನೆನ ಕನ್ನಡಿ ಮುಂದೆ ನಿಂತ್ಕೊಂಡು ನೀನ್ ಕೇಳ್ಕೊ. ನಿನ್ ಮನಸ್ಸಾಕ್ಷಿನ್ ಕೇಳ್ಕೊ. ಕಳ್ಳಾಟ ಆಡ್ತಿರೋದು ನೀನಾ ಅಥವಾ ನಾನಾ ಅಂತ ಅದೇ ಹೇಳುತ್ತೆ. ಛೀ, ಫಸ್ಟ್ ಆಫ್ ಆಲ್ ನಿನಗೆ ಮನಸ್ಸಾಕ್ಷಿ ಅನ್ನೋದೊಂದಿದ್ರೆ ತಾನೆ. ಅಷ್ಟಕ್ಕೂ ನಾನು ಯಾರ ಜೊತೆನೋ ಸುತ್ತಕ್ ಹೋಗಿರ್ಲಿಲ್ಲ. ನಾನ್ ಹೋಗಿದ್ದು ವಿಕ್ರಾಂತ್ ಅವ್ರ ಜೊತೆ. ಅವ್ರು ನನ್ಗೆ ತಾಳಿ ಕಟ್ಟಿರೋ ಗಂಡ. ಅವನ್ ತಾಳಿ ಕಟ್ಟಿರೋ ಗಂಡ ಆದ್ರೆ ನಾನ್ಯಾರೇ? ನಾನ್ಯಾರು ನಿಂಗೆ? ನೀನೆಲ್ಲ ಗಂಡ ಅನ್ನೋ ಸ್ಥಾನಕ್ಕೆ ದೊಡ್ಡ ಅವಮಾನ. ಕಟ್ಕೊಂಡ್ ಗಂಡ ಯಾವ ತರ ಇರ್ಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಕ್ರಾಂತ್ ಅವ್ರಾದ್ರೆ, ಯಾವ ತರ ಇರಬಾರ್ದು ಅನ್ನೋದಕ್ಕೆ ವರ್ಸ್ಟ್ ಎಕ್ಸಾಂಪಲ್ ನೀನು. ಇನ್ನೊಂದ್ಸರ್ತಿ ವಿಕ್ರಾಂತ್ ಬಗ್ಗೆ ನನ್ ಗಂಡನ್ ಜೊತೆ ನಾನ್ ಸುತ್ತಾಡೋದನ್ನ ಕೇಳೋದಕ್ಕೆ ಯಾವನ್ಗೂ ಯಾವ ರೈಟ್ಸು ಇಲ್ಲ. ಅನು ಕೂಡ ನನ್ನ ಮಗಳು. ಅವಳನ್ನ ಬಿಟ್ಟು ದೂರ ಹೋಗೋ ಅನ್ನಕ್ಕೆ ಯಾರಿಗೂ ಹಕ್ಕಿಲ್ಲ. ಅವಳ ಮೇಲೆ ನನ್ನ ಕಂಪ್ಲೀಟ್ ರೈಟ್ಸ್ ಇದೆ, ಗೊತ್ತಾ? ಅಂತ ಕನ್ಸೆಲ್ಲ ಕಾಣ್ಬೇಡ. ನಿನಗವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ನೀನ್ ಎಷ್ಟು ದಿನ ನಾಟಕ ಮಾಡಿದ್ರು ನನ್ ಮಗಳು ನಿನಗ್ ಸಿಗಲ್ಲ. ಮುಚ್ಚೆ ಬಾಯಿ ಸಾಕು. ಮಾತೆತ್ತಿದ್ರೆ ಸಾಕು ನನ್ನ ಮಗಳು ಅಂತೀಯ. ನೀನೇನು ಅವಳನ್ನ ಹೆತ್ತಿದ್ಯಾ ಹೊತ್ತಿದ್ಯಾ? ಅವಳು ನುಡ್ಸಿರೋ ಅಪ್ಪ ನಾನು.